ಇಸ್ಕಾನ್ ಟೆಂಪಲ್ ಒಳಗಡೆ ಹೋಗ್ತಾ ಇದ್ದೀವಿ. ಲೈಟ್ ಈಗ ಆನ್ ಮಾಡಿದ್ರು. ಆಕಾಶ್ ಬುಟ್ಟಿ, ದೀಪಾವಳಿ ಆಕಾಶ್ ಬುಟ್ಟಿ ಬಟ್ಟೆಯಲ್ಲಿ ಮಾಡಿರೋ ಅಂಥದ್ದು. ಇವತ್ತು ಸಂಡೇ, ರಶ್ ಇದೆ. ತುಂಬ ದೊಡ್ಡದಿರೋದ್ರಿಂದ ನಮ್ಗಷ್ಟು ರಶ್ಶು ಕ್ರೌಡ್ ಕಾಣಿಸ್ತಾ ಇಲ್ಲ. ಈ ಟೆಂಪಲಿಗೆ ಬಂದರೆ ನನ್ನ ಪರ್ಸನಲ್ ಒಪಿನಿಯನ್ ಅಂದರೆ ತುಂಬ ಸೈಲೆಂಟಾಗಿರುತ್ತೆ. ನಾವು ಬೆಂಗಳೂರಲ್ಲಿ ಇದ್ದೀವಿ ಅಂತ ಅನ್ಸೋದೇ ಇಲ್ಲ. ಕೂಲಾಗೆ ಕಾಮಾಗಿರುತ್ತೆ. ಟ್ರಾಫಿಕ್ ಗಿಜಿಗಿರೋದಿಲ್ಲ. ಆ ಸೈಡೆಲ್ಲ ಬೆಟ್ಟ ಎಲ್ಲ ಕಾಣಿಸುತ್ತೆ. ಸನ್ಸೆಟ್ ಟೈಮಿಗೆ ಬಂದಿದ್ದೀವಿ. ಸನ್ಸೆಟ್ ಚೆನ್ನಾಗಿ ಕಾಣಿಸುತ್ತೆ. ಆ ಕಡೆ ನಿಮಗಲ್ಲಿ ಲೈಟ್ ಕಾಣಿಸ್ತಾ ಇದೆಯಲ್ಲ, ಗ್ರೀನ್ ಲೈಟ್, ಅದು ಫೋರಮ್ ಮಾಲ್. ಬನ್ನಿ ಹೋಗೋಣ ಒಳಗಡೆ. ದೇವ್ರ ದರ್ಶನಕ್ಕೆ ವಿಡಿಯೋ ತೆಗಿಯೋಕ್ಕೆ ಪರ್ಮಿಷನ್ ಇಲ್ಲ. ನೋಡೋಣ. ಎದ್ದಿದ್ದಾರೆ. ಇದು ಒಬ್ಬರಿಗೆ ದೀಪ ಹಚ್ಚಲಿಕ್ಕೆ ಕೊಟ್ಟಿದ್ದಾರೆ. ಇಸ್ಕಾನ್ ಟೆಂಪಲ್ ದೀಪೋತ್ಸವ ನವಂಬರ್ 7th ಅಲ್ಲ ಅಕ್ಟೋಬರ್ 7th ನವಂಬರ್ 20 ತನಕ ದೀಪೋತ್ಸವ ನಡೀತಾ ಇದೆ. ಇನ್ನೇನು ನೆಕ್ಸ್ಟ್ ವೀಕು ದೀಪಾವಳಿ ಬಂತು. ನಾವೀಗ ದೀಪ ಹಚ್ಚೋಣ. ನೀವಲ್ಲಿ ನೋಡ್ಬೋದು ಒಳಗಡೆ ದೀಪ ಹಚ್ತಾ ಇದ್ದಾರೆ. ವಿಡಿಯೋ ಮಾಡೋಂಗಿಲ್ಲ, ಸೊ ವಿಡಿಯೋ. ಇಸ್ಕಾನ್ ಟೆಂಪಲ್ಲಿಂದ ನಿಮ್ಗೆ ಷಣ್ಮುಖ ಟೆಂಪಲ್ ಕಾಣಿಸ್ತದೆ. ಝೂಮ್ ಮಾಡ್ತಾ ಇದ್ದೀನಿ. ನಿಮ್ಗಲ್ಲಿ ಮುಖ ಕಾಣಿಸ್ತಾ ಇದೆ ಅಲ್ವಾ, ಅದೇ ಅಲ್ಲಿ. ಅಲ್ಲಿ ಅದೇ ಷಣ್ಮುಖ ಟೆಂಪಲ್ಲು ನೋಡಿ. ಇಸ್ಕಾನ್ ಟೆಂಪಲಿಂದ ನಿಮಗೆ ಷಣ್ಮುಖ ಟೆಂಪಲ್ ಕಾಣುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಕಾಣುತ್ತೆ. ಇಸ್ಕಾನ್ ಟೆಂಪಲಲ್ಲೆಲ್ಲ ದೀಪ ಹಚ್ತಾ ಇದ್ದೀವಿ. ಎಲ್ಲರ ಕೈಯಲ್ಲೂ ದೀಪ ಇದೆ. ಮೇಲ್ಗಡೆ ಎಲ್ಲ ದೀಪ, ಫುಲ್ ದೀಪ ಇದೆ. ಕರೆಂಟಿನ ದೀಪ ಎಲ್ಲ. ಫುಲ್ ಸುತ್ತಲೂ ದೀಪ ಹಚ್ಚಿದರೆ ತುಂಬಾ ಕಲರ್ಫುಲ್ ಆಗಿ ಚೆನ್ನಾಗಿ ಕಾಣಿಸ್ತಾ ಇದೆ. ನಾವೀಗ ಆಚೆ ಕಡೆ ಬಂದ್ವಿ. ಈಗ ಸ್ಟೆಪ್ಸ್ ಹತ್ಕೊಂಡು ಆ ಕಡೆ ಹನುಮಂತ ಇದೆ, ಹೋಗೋಣ. ಆಲ್ರೆಡಿ ಸನ್ಸೆಟ್ ಆಗೋಗ್ಬಿಟ್ಟಿದೆ. ಎಲ್ಲರೂ ಫೋಟೋ ತಗೊಳ್ತಾ ಇದ್ದಾರೆ. ಇದು ಹನುಮಂತ ದೇವರು.